ನನ್ನ ಪಕ್ಕದಲ್ಲಿದ್ದವನು ಚೀಟಿಗಳು ತಂದ್ಬಿಟ್ಟಿದ್ದಾನೆ. ನಾನು ನನ್ನ ಪಾಡಿಗೆ ಬರಿತಾ ಇದ್ದೀನಿ. ನೋಡಿದ್ರೆ ಇನ್ವಿಜಿಲೇಟರ್ ಅವನ್ನ ಒಡೆದು ಎಳ್ಕೊಂಡು ಹೋದ್ರು. ಹೌದಾ? ಬಿಡು ಹೋಗ್ಲಿ, ಮೇ ಬಿ ಅವ್ನು ಡಿವೈರ್ ಆಗ್ತಾನೆ ಅನ್ಸತ್ತೆ. ಆದ್ರೆ ಅವ್ನು ನನ್ನ ಪಕ್ಕನೇ ಕುತ್ಕೋಬೇಕಿತ್ತಾ? ಈ ಇನ್ವಿಜಿಲೇಟರ್ಗಳಿಗಿಂತ ಬಾಡಿ ಗಾರ್ಡ್ಸ್ಗಳಿಗೆ ನಮ್ಮಲ್ಲಿ ಕಣ್ಣು ಜಾಸ್ತಿ ಕಣೆ. ಅವ್ರಿಗೆ ಹೇಗೆ ಹೇಳೋದು? ಬರ್ಬೇಡ ಅಂತ ಹೇಳು. ಅಣ್ಣ ಪ್ಲೀಸ್, ನೀವು ಗೇಟ್ ಹತ್ರ ಇರ್ತೀರಾ, ನಾನೇ ಬರ್ತೀನಿ. ನೋ ಮೇಡಮ್, ಸಾರ್ ಜೊತೆಲೇ ಇರಬೇಕು ಅಂತ ಹೇಳಿದ್ದಾರೆ. ಬನ್ನಿ. ಛೇ, ಯಾರ ಹತ್ರನೂ ಆರಾಮಾಗಿ ಮಾತಾಡೋಕ್ಕಾಗ್ತಿಲ್ಲ. ಎಲ್ಲರ ಹತ್ರನೂ ಮಾತಾಡುವಾಗ ಒಂಥರ ಮುಜುಗರ ಆಗ್ತದೆ. ನಾನಿದನ್ನ ಆರ್ಯ ಸರ್ಗೆ ಹೇಗೆ ಹೇಳೋದು? ಇದನ್ನ ನೀನೇ ಯೋಚನೆ ಮಾಡಬೇಕು. ರಮ್ಯಾ, ಸತ್ಯ ನೀನಾದ್ರೂ ನನ್ನ ಜೊತೆ ಇದೆಯಾ? ಇಲ್ಲ ಅಂದಿದ್ರೆ ಅಷ್ಟೇ ನನ್ನ ಕತೆ. ಅರೆ, ಆರ್ಯ ಸರ್ಗ್ 100 ವರ್ಷ ಆಯಸ್ಸು ಗೊತ್ತಾ? ಅವ್ರಿಗೆ 100 ಆಗೋ ಅಷ್ಟರಲ್ಲಿ ನಿಂಗೆ 75 ಆಗಿರುತ್ತೆ. ಸುಮ್ಮನೆ. ಹಲೋ ಸರ್. ಹಲೋ ಅನು, ಪರೀಕ್ಷೆ ಹೇಗಾಯ್ತು? ಸ್ವಲ್ಪ ಟಫ್ ಇತ್ತು, ಬಟ್ ಓಕೆ ಸರ್, ಸೂಪರಾಗಿ ಮಾಡಿದೆ. ಗುಡ್, ಖುಷಿ ಆಯಿತು. ಈಗ ಕಾರಲ್ಲಿದೆಯಾ? ಎಸ್ ಸರ್, ಬಟ್ ಸರ್. ಹಾಂ, ಹೇಳು ಅನು. ನನಗೆ ಸೆಕ್ಯೂರಿಟಿ ಎಲ್ಲ ಬೇಕಾ ಅಂತ. ಯಾಕನು, ಏನಾದರೂ ತೊಂದರೆ ಕೊಟ್ರಾ? ಅಯ್ಯೋ ಇಲ್ಲ ಸರ್, ನಂಗೆ ಯಾರ ಹತ್ರನೂ ಆರಾಮಾಗಿ ಮಾತಾಡೋಕ್ಕಾಗ್ತಿಲ್ಲ. ಒಂಥರ ಮುಜುಗರ ಆಗ್ತಿದೆ. ಎಲ್ಲ ನನ್ನ ಫ್ರೆಂಡ್ಸು ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಅದಕ್ಕೆ ಇನ್ನು ಸ್ವಲ್ಪ ದಿನಗಳಲ್ಲೇ ಎಲ್ಲ ಸರಿ ಹೋಗುತ್ತೆ ಅನು. ಅಲ್ಲಿವರೆಗೂ ಹೊಂದ್ಕೊಂಡು ಹೋಗು. ಸರಿ ಸರ್. ನಿನ್ನ ಪರೀಕ್ಷೆ ಚೆನ್ನಾಗಿ ಮಾಡಿದ್ರೆ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್, ಏನು ಹೇಳಿದ್ರಿ? ಸರ್ಪ್ರೈಸಾ? ಏನದು ಸರ್? ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್ ಅಪ್ಪ. ಅದನ್ನು ಹೇಳಿಬಿಟ್ರೆ ಅದು ಸರ್ಪ್ರೈಸ್ ಆಗತ್ತಾ? ಓಕೆ ದೆನ್, ಸಿ ಯು, ಆಲ್ ದ ಬೆಸ್ಟ್. ಎಸ್ ಸರ್, ಬಾಯ್. ಏನೇ ಸರ್ಪ್ರೈಸು? ಸರ್ಪ್ರೈಸ್ನ ಹೇಳ್ಬಿಟ್ರೆ ಅದು ಹೇಗೆ ಸರ್ಪ್ರೈಸ್ ಆಗತ್ತೆ? ಸುಮ್ಮನೆ ಹೇಳೆ. ನನಗೂ ಗೊತ್ತಿಲ್ಲ ರಮ್ಯಾ. ಆರ್ಯ ಸರ್ ಹೇಳಿದ್ರು, ನೀನು ಎಕ್ಸಾಮ್ ಬರಿ, ಆಮೇಲೆ ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ. ಓಡಾಡೋ ಕಾರು, ಸೆಕ್ಯೂರಿಟಿ ಜೋರು, ಸರ್ಪ್ರೈಸ್ ಕೊಡ್ತಾರೆ ಆರ್ಯ ಸರು. ಜಮಾಯಿಸಮ್ಮ ಜಮಾಯಿಸು. ಹೋಗೆ ಆಡ್ಕೋಬೇಡ. ಕೋಟಿಗೊಬ್ರಿಗೆ ಸಿಗೋ ಅದೃಷ್ಟ ಇದು. ಯು ಆರ್ ಲಕ್ಕಿ ಅನು. ಅಣ್ಣ, ನಾನು ಓದ್ಕೋತಿದ್ದೀನಿ ಅಷ್ಟೇ, ನಾನು ಬೇರೆ ಎಲ್ಲೂ ಹೋಗಲ್ಲ. ನೀವು ಹೇಗೆ ನನ್ನ ಫಾಲೋ ಮಾಡ್ತಿದ್ರೆ ನಂಗೆ ಓದ್ಕೊಳಕ್ಕಾಗಲ್ಲ, ಡಿಸ್ಟರ್ಬ್ ಆಗುತ್ತೆ, ನನ್ನ ಗಮನ ತಪ್ಪೋಗುತ್ತೆ. ಪ್ಲೀಸ್ ನೀವು ಒಂದು ಕಡೆ ಹೋಗಿ ಕೂತ್ಕೊಳ್ಳಿ. ಅಯ್ಯೋ ಸಾರಿ ಮೇಡಮ್. ಯಾಕೆ ಲೇಟು? ನಿಂಗೆ ಸ್ವಲ್ಪನೂ ಎಕ್ಸಾಮ್ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಲ್ವಾ? ಹೋಗ್ಲಿ ಬಿಡು, ನಂಗೆ ಸ್ವಲ್ಪ ಡೌಟ್ ಇದೆ, ನೀನು ಹೇಳ್ಕೊಡ್ ಬಾ. ಅಲ್ಲ, ಇರೋ ನಿಮಿಷ. ಬಾ, ಆ ಕಡೆ ಹೋಗೋಣ. ಅನು, ನೀನು ಇದನ್ನೆಲ್ಲ ಯಾಕೆ ಓದೋಕೆ ಹೋದೆ? ಕೇಸ್ ಸ್ಟಡಿ ತೆಗಿ, ಅದನ್ನು ಓದಿದ್ರೆ ನಿಂಗೆ ಇದು ಅರ್ಥ ಆಗುತ್ತೆ.
ಓದ್ಕೋತಾ ಇದೀವಿ ನೋಡಿ, ಇದ್ರಲ್ಲಿ ನಾವು ನೋಟ್ಸ್ ಮಾಡ್ಕೋತಿದೀವಿ ಅಷ್ಟೇ. ನಮಗೆ ಯಾವ್ದೇ ತರದ್ ಬೆದರಿಕೆ ಬಂದಿಲ್ಲ. ದಯವಿಟ್ಟು ನೀವ್ ಅಲ್ಲಿ ಹೋಗಿ ಆರಾಮಾಗಿರಿ, ಹೋಗಿ. ಸರಿ ಮೇಡಮ್. ಅನು, ಆ ಚೀಟಿ ಏನ್ ಮಾಡ್ದೆ? ಯಾವ್ದೇ? ಅದೇ ಆ ಆಟೋ ಡ್ರೈವರ್ ಕೊಟ್ಟಿದ್ನಲ್ಲ. ಓ ಅದಾ, ಗೊತ್ತಿಲ್ಲ ಕಣೆ, ನಾನೆಲ್ಲೋ ಬಿಸಾಕ್ಬಿಟ್ಟಿದೀನಿ. ನನಗ್ ಸಂಬಂಧ ಇಲ್ದಿರೋ ವಸ್ತುನ ಇಟ್ಕೊಂಡು ನಾನೇನ್ ಮಾಡ್ಲಿ, ಅದಕ್ಕೆ ಬಿಸಾಕ್ಬಿಟ್ಟೆ. ಹೋಗ್ಲಿ ಬಿಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಬಂದ್ಬಿಟ್ಲು ಬುದ್ಧಿವಂತೆ. ನಾನ್ ಅದನ್ನ ಮರ್ತ್ ಯಾವ್ದೋ ಕಾಲ ಆಯ್ತು. ಈಗ ನೀನಾಗ್ ನೀನೇ ನೆನಪಿಸ್ಬಿಟ್ಟು ತಲೆ ಕೆಡ್ಸ್ಕೋಬೇಡ ಅಂತ ದೊಡ್ಡಾಗಿ ಹೇಳ್ತಿದ್ಯಾ? ಏನ್ ಬಿಟ್ಟಿ ಬೋಧನೆ ಮಾಡ್ತಿದ್ಯಾ? ಬೋದ್ನೆ ಅಲ್ಲ ಕಣೆ, ಏನೋ ನೆನ್ಪಾಯ್ತು, ಅದಕ್ಕೆ ಹೇಳ್ದೆ. ನೋಡು ರಮ್ಯಾ, ನೀನ್ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದೇನು ನನ್ ಕೈಗೆ ಬರ್ಬೇಕು ಅಂತ ಇತ್ತ? ಇಲ್ಲ ಅಲ್ವಾ, ಬೈ ಮಿಸ್ ಆಗಿ ಬಂದಿರ್ಬೋದು. ನೀನ್ ಒಂದನ್ನ ಅರ್ಥ ಮಾಡ್ಕೊ, ನಾನು ಆರ್ಯ ಸರ್ನ ಸಂಪೂರ್ಣವಾಗಿ ನಂಬ್ತೀನಿ. ಆರ್ಯ ಸರ್ ಅಷ್ಟೇ. ಅಷ್ಟಿರ್ಬೇಕಾದ್ರೆ ನಾನು ಯಾಕೆ ಬೇರೆ ವಿಷಯದ ಕಡೆ ಗಮನ ಕೊಡ್ಬೇಕು? ಸಿಕ್ಕಾಪಟ್ಟೆ ಶೆಕೆ ಕಣೆ, ಆ ಲೆವೆಲ್ಗಿದೆ ಮಾತುಗಳು. ಏನದು ಆ ಲೆವೆಲ್ ಅಂದ್ರೆ? ಅದನ್ನು ನಾನೇ ಹೇಳ್ಬೇಕಾ? ಆ ಅರಸ ಆ ಅಂದ್ರೆ ರಮ್ಯಾ, ಇಂಥ ತರ್ಲೆ ಆಟಗಳನ್ನ ಚೆನ್ನಾಗಿ ಆಡ್ತೇ ಕಣೆ. ಏನೋ ಡೌಟ್ ಇದೆ ಬಂದು ಹೇಳ್ಕೊಡು ಅಂದ್ರೆ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಾ ಇದ್ಯಾ? ಏನಿದೆ ಲಾಸ್ಟ್ ಎಕ್ಸಾಮ್ ತಾನೇ, ಬಿಡು. ಲೈಫಲ್ಲಿ ಬರೋ ಎಕ್ಸಾಮ್ಸು ಇನ್ನು ತುಂಬಾ ಇದೆ. ಸದ್ಯಕ್ಕೆ ಇದು ಲಾಸ್ಟ್ ಎಕ್ಸಾಮ್, ಓದ್ಕೋ. ಸಾಕಮ್ಮ ಸಾಕು, ಇವತ್ತಿಗೆ ತುಂಬಾನೇ ಜಾಸ್ತಿ ಆಯ್ತು ಭಾಷಣ. ಅದು ಸರಿನೇ, ಇವಾಗಿಂತ ದೊಡ್ಡ ದೊಡ್ಡ ಮಾತುಗಳೆಲ್ಲ ನಿಂಗೆ ಸೂಟ್ ಆಗುತ್ತೆ ಬಿಡು. ರಮ್ಯಾ, ಓದು ಸುಮ್ಮನೆ. ಅರೆ ಓ ಝೇಂಡೆ, ಯಾಕೋ ನಿನ್ನ ಅವಸ್ಥೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ. ಕೇಶವ್ ಝೇಂಡೆ ಜಲಂಧರ್ನ ನೋಡ್ದ, ಜಲಂಧರ್ನ ಹಿಡಿಯೋಕೆ ಪ್ರಯತ್ನ ಪಟ್ಟ, ತಾನು ಜಲಂಧರ್ ಹಾಗೆ ಯೋಚಿಸೋಕೆ ಶುರು ಮಾಡ್ದ, ಕೊನೆಗೆ ಜಲಂಧರ್ ಹಾಗೆ ಆಗೋದ. ಸಾಕು ಮಾಡಪ್ಪ ನಿನ್ನ ಕಾಮೆಂಟ್ರಿ. ಕೂತ್ಕೋ, ಯಾಕೆ ಹೀಗೆ ಆಡ್ತಿದ್ಯಾ? ರಿಲ್ಯಾಕ್ಸ್. ಇಷ್ಟು ದಿನ ಹಿಡಿತದಲ್ಲಿದ್ದ, ಅವನನ್ನು ಭೇಟಿ ಮಾಡಿದ್ದಾನೆ, ಹರ್ಷನ್ನ ಮೀಟ್ ಮಾಡಿ ಅವನ ತಲೆ ಕೆಡಿಸಿದ್ದಾನೆ. ಇನ್ನು ಏನು ಮಾಡ್ತಾನೋ ಅಂತನೋ ಗೊತ್ತಿಲ್ಲ. ಮನೆ ಮೇಲೆ ಕಣ್ಣು ಹಾಕಿದ್ರೆ ನನಗದೇ ಟೆನ್ಷನ್ನು. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅವನ ಲಿಮಿಟ್ ಇಷ್ಟೇ. ನೀನು ನನ್ನ ಹತ್ರ ಮಾತಾಡಿದ್ಯಾ? ಅಂದರೆ ಮಾತಾಡಿದ್ಯಾ? ಹೌದು. ಜೊತೆ ಜೊತೆಯಲ್ಲಿ